ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಭಿ ಭಾರದ್ವಾಜ್ ನಾಯ್ಡು ನೇತೃತ್ವದಲ್ಲಿ ಘರ್ ತಿರಂಗಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಭಿ ಭಾರದ್ವಾಜ್ ನೇತೃತ್ವದಲ್ಲಿ ರಾಷ್ಟ್ರ ಧ್ವಜ ಹಿಡಿದು ತಿರಂಗಾ ಯಾತ್ರೆ ಕೋಲಾರ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ನಾವು ದೇಶದಲ್ಲಿ ನೆಮ್ಮದಿಯಿಂದ ಇರಲು ಕಾರಣ ನಮ್ಮ ಸೈನಿಕರು. ನಾವು ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸೈನಿಕರಿಗೆ ಗೌರವ ನೀಡ್ತೇವೆ. ನಮ್ಮ ದೇಶದ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿದ್ದಾರೆ ಅಂತ ತಿರಂಗಾ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಹೇಳಿದರು. ಇನ್ನು ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಯಾವ ಮೋರ್ಚಾ ಅಧ್ಯಕ್ಷ ಅಭಿ ಭಾರದ್ವಾಜ್ ನಾಯ್ಡು ನೇತೃತ್ವದಲ್ಲಿ ತಿರಂಗಾ ಯಾತ್ರೆ ಹಮ್ಮಿಕೊಂಡಿದ್ದು, ಹಲವಾರು ಜನರು ಇದಕ್ಕೆ ಬೆಂಬಲ ನೀಡಿ ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಯಾತ್ರೆ ಸಂಚರಿಸಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರು ಭಾರತ ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದು, ನಾವೆಲ್ಲರೂ ಪ್ರಧಾನಿ ಮೋದಿ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿದರು. ತ್ರಿವರ್ಣ ಧ್ವಜ ನಮ್ಮ ದೇಶದ ಹೆಮ್ಮೆಯಾಗಿದ್ದು ಎಲ್ಲ ಭಾರತೀಯರನ್ನ ಒಂದುಗೂಡಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹಾದಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ರಾಷ್ಟ್ರ ಧ್ವಜ ಹಾರಿಸುವಂತಾಗಿದೆ. ದೇಶದ ಸೈನಿಕರು ಮತ್ತು ರೈತರು ತಮ್ಮ ತ್ಯಾಗ, ತಪಸ್ಸು ಮತ್ತು ಸಮರ್ಪಣೆಯ ಮೂಲಕ ಅಸಂಖ್ಯಾತ ಹೋರಾಟಗಾರರನ್ನ ನೆನೆಯುವ ಕೆಲಸ ಮಾಡಬೇಕು ಅಂತ ಅಭಿ ಭಾರದ್ವಾಜ್ ನಾಯ್ಡು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವೈಎನ್ ನಾರಾಯಣಸ್ವಾಮಿ, ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ, ಸಿಎಂಆರ್ ಶ್ರೀನಾಥ್, ಬಾಲಾಜಿ, ಸಾಮ್ ಬಾಬು, ಭೀಮರಾವ್, ತೇಜಸ್, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಮಾನ್ಯ ಗೌರವಾನ್ವಿತ ಎಲ್ಲ ದೇಶ ಪ್ರೇಮಿಗಳೇ, ಇವತ್ತು ನಾವಿಲ್ಲಿ ಸೇರಿರೋದು ತಿರಂಗಾ ಯಾತ್ರೆಯ ಒಂದು ಭಾಗವಾಗಿ ನಾವು ಕಳೆದ 2 ದಿವಸಗಳಿಂದ ಕೋಲಾರದಲ್ಲಿ ನಾನಾ ಕಡೆ ನಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸೋ ಮುಖಾಂತರ ಇವತ್ತು ದೇಶದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ಧೂರಿಯಾಗಿ ದೇಶದ ಸೇನಾನಿಗಳಿಗೆ, ದೇಶಕ್ಕಾಗಿ ಹೋರಾಡಿದ ಅನೇಕ ಬಲಿದಾನಗೊಯ್ದ ನೇತಾರಿಗೆ ನಾವು ಸಮರ್ಪಣೆ ಮಾಡ್ತಾಯಿದ್ರಿ. ಅದರ ಒಂದು ಭಾಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಕೀಲರ ಪ್ರಕೋಷ್ಠದ ಸಂಚಾಲಕರು, ಸ್ನೇಹಿತರು, ಈ ಒಂದು ಹರ್ ಘರ್ ತಿರಂಗಾದ ಕೋಲಾರದ ಸಂಚಾಲಕರಾದ ಆತ್ಮೀಯರಾದಂಥ ವಸಂತ್ ಅವರೇ, ನಮ್ಮೆಲ್ಲರ ಆದರ್ಶ ಪ್ರಾಯರು, ಅಭಿವೃದ್ಧಿ ಅರಕಾರರು, ಮಾಜಿ ಸಂಸದರಾದಂಥ ನನ್ನ ನೆಚ್ಚಿನ ಎಸ್ ಮುನ್ಸಮ್ಮಣ್ಣವರೇ, ಮತ್ತೊಬ್ಬರು ಹಿರಿಯರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿ ನಮಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ದೇಶದ ಇತಿಹಾಸವನ್ನು ತಿಳಿಸ್ಕೊಟ್ರಂಥ ನಮ್ಮ ಭೀಮರಾವ್ ಅವರೇ, ಅದೇ ರೀತಿ
ನಾನು ಮೊದಲು ನೋಡ್ತಾ ಇರಬೇಕಂದ್ರೆ ಕೋಲಾರದಲ್ಲಿ ಎಕ್ಸ್ ಆರ್ಮಿ ಅಂದರೆ ನಮ್ಮ ಜಗನ್ನಾಥ್ ಅವರು, ಆ ಥರ ಜಗನ್ನಾಥ್ ಅವರೇ, ಅದರಾದ ಎಲ್ಲ ಸಹ ಸಂಚಾಲಕರಂತ ನಮ್ಮ ಮಾಗೇರಿ ನಾರಾಯಣಸ್ವಾಮಿ ಅವರೇ, ಅದೇ ರೀತಿ ಯುವ ಮೋರ್ಚಾ ಅಧ್ಯಕ್ಷರಂತ ತೇಜಸ್ ಅವರೇ, OBC ಮೋರ್ಚಾ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿರುವಂಥ ಬಾಲಾಜಿ ಅವರೇ, ಎಲ್ಲದಕ್ಕಿಂತ ಅದೇ ರೀತಿ ಆಕ್ಷನ್ಸ್ ಇದೆ, ಎಲ್ಲ ಕಾರ್ಯಕ್ರಮಗಳು ಬಿದ್ದು ನಾವು ಅಲ್ಲೊಂದು ಧರ್ಮಸ್ಥಳದ ಕಾರ್ಯಕ್ರಮ ಮಾಡಿದ್ರಿ, ಅದಕ್ಕೆ ಕೈ ಜೋಡಿಸಿದ್ವಿ. ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಇದು ಕಾರ್ಯಕ್ರಮ ಮಾಡಬೇಕು, ಆಮೇಲೆ ಆ ಕಾರ್ಯಕ್ರಮ. ಪಾಪ ನಮ್ಮ ಸಾಮಬಾಬು ಅವರು ನನಗೆ ಗೊತ್ತು ಎತ್ತಿ ಬಲವಂತ ಮಾಡಿ ಹೇಳಿದರು, ಫಸ್ಟು ಈ ಕಾರ್ಯಕ್ರಮ ಮಾಡಿಬಿಡೋಣ, ಆಮೇಲೆ ಈ ಕಾರ್ಯಕ್ರಮ ಸೇರಿಸೋಣ ಅಂತ. ಆದರೆ ಕೂಡ ನಮ್ಗೆ ಗೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಜಪ ಕಾರ್ಯಕರ್ತರಿಗೆ ಇದೇ ಒತ್ತಡಗಳು, ಹೆವಿ ಒತ್ತಡ, ಒಂದೇ ಟೈಮ್ ಕಾರ್ಯಕ್ರಮ ಒತ್ತಡಗಳು. ಆದರೆ ಕೂಡ ಎಲ್ಲರೂ ಇಷ್ಟೊಂದು, ನಾವು ಯಾಕಂದರೆ ದುಡ್ಡು ಕೊಟ್ಟು ಯಾರನ್ನೂ ಕರೋಲ್ಲ, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬರೋದು. ಆ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ವಸಂತ್ ಅವರು ಇದೊಂದು ಕಳೆ ತಂದರು, ಮತ್ತು ರಾಜ್ಯದಿಂದ ಬಂದಿದ್ದ ತಂಡ ಎಲ್ಲರೂ ಇದಕ್ಕೆ ಒಂದು ಕಳೆ ತಂದಿದ್ದಾರೆ. ಈ ಕಾರ್ಯಕ್ರಮದ ನಂದು ಭಾಷಣ ಇಲ್ಲ, ಈ ಕಾರ್ಯಕ್ರಮದ ಒಂದು ಭಾಗವಾಗಿ ನಾವು ಮೊದಲನೇದಾಗಿ ನಮ್ಮ ಯೋಧರಿಗೆ ನಮ್ಮ ಒಳ್ಳೆ ಟೈಮಿಗೆ ಬಂದರು. ನಾವು ಪ್ರತಿ ಸದಿನ ಅವ್ರನ್ನ ಸನ್ಮಾನ ಮಾಡ್ತಾಯಿದ್ದೆ. ಅವ್ರಿಗೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಅಭಿ ಅವರು ಅವ್ರನ್ನ ಸನ್ಮಾನ ಮಾಡಬೇಕಂತ ಜಗನ್ನಾಥ್ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಜಗನ್ನಾಥ್ ಅವರು ಇಲ್ಲಿ ಮತ್ತೊಬ್ಬಲ್ಲ ಯಾರೇ ಹೇಳಿದ್ರು ನಮ್ಮ ದೇಶದ ತಂಟೆಗೆ ಬಂದರೆ ನಾವು ಬಿಡಲ್ಲ ಅಂತೇಳಿ ನೋಡಿಸಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರಿಗೆ, ನಾವು ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರ್ ಮಾಡಿದಂಥ ನಮ್ಮ ಎಲ್ಲ ಸೈನಿಕರಿಗೆ, ನಮ್ಮ ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದಲ್ಲಿ ದೇಶದ ಪರವಾಗಿ ಹೋರಾಡಿದಂಥ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ನಮ್ಮ ಮಾಜಿ ಸೈನಿಕರಿಗೆ ನಾವು ನೆನೆಸ್ಕೊಳ್ತಾ ಅವ್ರಿಗೆ ಗೌರವ, ಅವರು ನಮ್ಮನ್ನು ನಾವು ಇಲ್ಲೆಲ್ಲ ಇಷ್ಟೊಂದು ನೆಮ್ಮದಿಯಾಗಿದ್ದೀರಿ, ಇಷ್ಟೊಂದು ಸುಖವಾಗಿದ್ದೀರಿ ಅಂದರೆ ಇದಕ್ಕೆ ಕಾರಣ -30 ಡಿಗ್ರಿಯಲ್ಲಿ ನಮ್ಮ ಸೈನಿಕರು ದೇಶದ ಗಡಿ ಕಾದು ಇವತ್ತು ಅವ್ರ ಪ್ರಾಣಗಳನ್ನು ನಮಗೋಸ್ಕರ ಬಲಿದಾನ ಕೊಟ್ಟು ಲಕ್ಷಾಂತರ ಜನ ಇವತ್ತು ನಾವು ದೇಶದಲ್ಲಿ ಸುರಕ್ಷಿತವಾಗಿರೋದಕ್ಕೆ ನಮ್ಮನ್ನು ನೋಡ್ಕೊತಾ ಇದ್ದಾರೆ.